ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಜೀವನ ಚರಿತ್ರೆಯ ಮುಂದುವರೆದ ಅಧ್ಯಾಯ ಭಾಗ 5. ಶೃಂಗೇರಿಯ ಬಡ ಹುಡುಗನೊಬ್ಬ ನಾಡಿನಲ್ಲೆಲ್ಲ ಪ್ರಸಿದ್ಧವಾಗಿರ್ತಕ್ಕಂತಹ ಹಲವು ಅರಮನೆಗಳಿಗೆ ಗುರುಪೀಠ ಆಗಿರ್ತಕ್ಕಂತಹ ಲಕ್ಷಾಂತರ ಜನರಿಗೆ ಮಾನ್ಯರೆನಿಸಿರ್ತಕ್ಕಂತಹ ಜಗದ್ಗುರು ಪೀಠವೊಂದಕ್ಕೆ ತಾನು ಬಯಸ್ತೇ ಇದ್ರೂ ಕೂಡ ತನ್ನ ಪ್ರಯತ್ನ ಇಲ್ಲದೆ ಏರುವಂತಹ ಅವಕಾಶ ಒದಗಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ವಿಚಿತ್ರವೇ ಅನ್ಬೇಕು. ಸ್ವಾಮಿಗಳಿಗಾಗ್ಲಿ ಅಥವಾ ಅವರ ತಂದೆ ತಾಯಿಯರಿಗಾಗ್ಲಿ ಈ ಜಗದ್ಗುರು ಪಟ್ಟ ಬೇಕಾಗೇ ಇರಲಿಲ್ಲ. ಬೇಡ ಅಂತಲೇ ಅವರ ಆಗ್ರಹ ಆಗಿತ್ತು. ಆದರೆ ಸ್ವಾಮಿಗಳು ಪಟ್ಟವೇರಿದಂತಹ ಸಂದರ್ಭದಲ್ಲಿ ಅವರಿಗೆ ಕೇವಲ 20 ವರ್ಷಗಳಷ್ಟೇ. ಇಷ್ಟು ದೊಡ್ಡ ಮಠದ ಹರಡಿಕೊಂಡಿರ್ತಕ್ಕಂತಹ ಆಡಳಿತವನ್ನ ಈ ಹುಡುಗ ನಿರ್ವಹಿಸಬಲ್ಲನೆ ಎನ್ನುವಂತಹ ಸಂಶಯ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಅಧಿಕಾರಿ ವರ್ಗಗಳಿಗೂ ಇತ್ತು. ಅಷ್ಟೇ ಯಾಕೆ, ಆಗಿನ ಮಹಾರಾಜರಿಗೂ ಕೂಡ ಇತ್ತಂತೆ. ಅದಕ್ಕೆ ಅಗತ್ಯವಾಗಿರ್ತಕ್ಕಂತಹ ಹಿನ್ನೆಲೆಯಾಗ್ಲಿ, ಜೊತೆಗೆ ಬೇಕಾಗಿರ್ತಕ್ಕಂತಹ ಮನೋಧರ್ಮವಾಗ್ಲಿ ಲಕ್ಷಣವಾಗ್ಲಿ ಈ ಹುಡುಗನಿಗೆ ಇರಲಿಲ್ಲ. ಶೃಂಗೇರಿಯ ಸ್ವಾಮಿಗಳು ಎಳೆತನದಲ್ಲೇ ಮಠಕ್ಕೆ ಸೇರ್ತಕ್ಕಂಥದ್ದು, ಪಟ್ಟಕ್ಕೆ ಬರ್ತಕ್ಕಂಥದ್ದು ವಾಡಿಕೆ. ಅದೇನೋ ಸರಿ, ಬ್ರಹ್ಮಚಾರಿಯಾಗಿಯೇ ಸನ್ಯಾಸವನ್ನ ಪಡ್ಕೊಂಡು ಈ ಪೀಠವನ್ನೇರ್ತಕ್ಕಂಥದ್ದು ಅಲ್ಲಿಯ ಸಂಪ್ರದಾಯ. ಹಿಂದಿನ ಸ್ವಾಮಿಗಳು ಮಠಕ್ಕೆ ಬಂದಾಗ ಅವರಿಗೆ ಕೇವಲ 8 ವರ್ಷ ವಯಸ್ಸಾಗಿತ್ತು. ಆದರೆ ಹಿರಿಯ ಗುರುಗಳು ಇನ್ನೂ ಬದುಕಿದ್ರು. ಅವರೊಂದಿಗೆ ಸುಮಾರು 13 ವರ್ಷಗಳು ಜೊತೆಗಿದ್ಕೊಂಡು ಅವರೊಂದಿಗೆ ಅಲ್ಲಲ್ಲಿ ಸಂಚಾರವನ್ನಕ್ಕೆ ಕರ್ಕೊಂಡು ಮಠದ ಆಡಳಿತ, ಆಯವ್ಯಯ, ಮರ್ಯಾದೆ, ಪೂಜಾ ವಿಧಾನ, ಜೊತೆಗೆ ಶಿಷ್ಯ ಕೋಟಿಯನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎನ್ನುವಂತಹ ಎಲ್ಲ ವ್ಯವಹಾರಗಳನ್ನು ಅವರಿಗೆ ಹೇಳ್ಕೊಟ್ಟಿದ್ರು. ಆದರೆ ಈ ಚಂದ್ರಶೇಖರ ಭಾರತಿ ಸ್ವಾಮಿಗಳ ವಿಚಾರದಲ್ಲಿ ಹಂಗಿರಲಿಲ್ಲ. ಯಾಕಂದ್ರೆ ಹಿರಿಯ ಗುರುಗಳು ತೀರ್ಕಂಡ ಮೇಲೆ ಇವರು ಪಟ್ಟಕ್ಕೆ ಬರ್ತಾರೆ. ಹಾಗಾಗಿ ಇವರಿಗೆ ಅನುಭವ, ಪರಿಚಯ, ಪರಿಶ್ರಮ, ಸಾಮರ್ಥ್ಯ ಎಲ್ಲವೂ ಕೂಡ ಹೊಸದೆ. ಹಂಗಾಗಿ ಸ್ವತಂತ್ರರಾಗಿ ಮಠದ ಎಲ್ಲ ವ್ಯವಹಾರಗಳನ್ನು ನೋಡ್ಕೊಳ್ಳಿಕ್ಕೆ ಮಠದ ಸರ್ವಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ರು. ಅವರು ಹಿಂದಿನ ಸ್ವಾಮಿಗಳ ಗರಡಿಯಲ್ಲೇ ತಯಾರಾಗಿರ್ತಕ್ಕಂಥವ್ರು. ಹಿಂದಿನ ಸ್ವಾಮಿಗಳಿಗೆ ಶ್ರೀಕಂಠ ಶಾಸ್ತ್ರಿಗಳು ಹೆದರಿ ಅವರಿಗೆ ವಿಧೇಯರಾಗ್ತಾ ಇದ್ರು ಅಂದ್ರೆ ಹಿಂದಿನ ಸ್ವಾಮಿಗಳ ದಕ್ಷತೆಯನ್ನು ನಾವು ಕಲ್ಪನೆ ಮಾಡ್ಕೋಬಹುದಷ್ಟೆ. ಶ್ರೀಕಂಠ ಶಾಸ್ತ್ರಿಗಳೇನೋ ದಕ್ಷತೆ, ಸಾಮರ್ಥ್ಯವನ್ನ ಹೊಂದಿರತಕ್ಕಂಥವರು ಸರ್ವಾಧಿಕಾರಿಗಳಾಗಿದ್ರು. ಆದರೆ ಈಗ ಸ್ವಾಮಿಗಳಾಗಿರ್ತಕ್ಕಂಥವರು ಶ್ರೀಕಂಠ ಶಾಸ್ತ್ರಿಗಳ ಸಲಹೆಯಂತೆ ಅಥವಾ ಸೂಚನೆಯಂತೆ ಆದವರಲ್ಲ. ಸ್ವಾಮಿಗಳ ನೇಮಕದಲ್ಲಿ ಶಾಸ್ತ್ರಿಗಳ ಪಾತ್ರ ಏನೂ ಇರಲಿಲ್ಲ. ನಿಜವಾಗಿ ಶಾಸ್ತ್ರಿಗಳು ಬೇರೆಯವರನ್ನ ಸಲಹೆ ಕೊಡ್ತಾರೆ, ಪೀಠಾಧಿಪತಿಯನ್ನ ಮಾಡಿ ಅಂತ. ಆದರೆ ಹಿಂದಿನ ಸ್ವಾಮಿಗಳು ತಮ್ಮ ಕಡೆಗಾಲದಲ್ಲಿ ಅವೆಲ್ಲವನ್ನ ತಳ್ಳಿ ಹಾಕಿ ನರಸಿಂಹನೇ ಪೀಠಾಧಿಪತಿಯಾಗ್ಲಿ, ನರಸಿಂಹ ಬಾರದಿದ್ದರೆ ಪೀಠ ಖಾಲಿಯೇ ಉಳ್ಕೊಳ್ಳಿ ಅಂತಂದು ಬಿಡ್ತಾರೆ. ಆ ಕಾರಣಕ್ಕಾಗಿ ಜಗದ್ಗುರು ಪೀಠವನ್ನು ಅಲಂಕರಿಸಿರ್ತಕ್ಕಂತಹ ಈಗಿನ ಸ್ವಾಮಿಗಳು ಹುಡುಗರಾಗಿರುವಾಗ ಶ್ರೀಕಂಠ ಶಾಸ್ತ್ರಿಗಳ ಮನೆಯಲ್ಲೇ ಬೆಳೆದಿರ್ತಕ್ಕಂಥವ್ರು. ಶಾಸ್ತ್ರಿಗಳ ದರ್ಪದ ಕಾವು ಹುಡುಗನ ಅನುಭವಕ್ಕೆ ಬರದೇ ಇರತಕ್ಕಂಥದ್ದು ಸಾಧ್ಯ ಇಲ್ಲ. ಇವೆಲ್ಲ ಕಾರಣಗಳಿಂದ ಇನ್ನು ಮುಂದೆ ಶಾಸ್ತ್ರಿಗಳ ಅಧಿಕಾರ ಎಷ್ಟರ ಮಟ್ಟಿಗೆ ಸರ್ವಾಧಿಕಾರವೋ ಅನ್ನುವಂತಹ ಸಂಶಯ ಅಲ್ಲಿರ್ತಕ್ಕಂತಹ ಎಲ್ಲ ಅಧಿಕಾರಿಗಳಿಗೂ ಕೂಡ ಬಂದಿತ್ತಂತೆ. ಆದರೆ ಅವರ ಆಡಳಿತವನ್ನ ಹೊಸ ಸ್ವಾಮಿಗಳು ಎಷ್ಟರ ಮಟ್ಟಿಗೆ ಒಪ್ತಾರೋ ಅನ್ನುವಂಥದ್ದು ಕೂಡ ಒಂದು ಕಡೆ ಅನುಮಾನ ಇತ್ತಂತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ. ಇವರನ್ನ ಮಠದ ಸರ್ವಾಧಿಕಾರಿಗಳನ್ನಾಗಿ ಉಳಿಸ್ಕೊಳ್ತಾರೋ ಅಥವಾ ಬದಲಾಯಿಸ್ತಾರೋ ಅನ್ನುವಂಥದ್ದು ಖಚಿತ ಇರಲಿಲ್ವಂತೆ. ಆದರೆ ಈ ಆತಂಕಕ್ಕೆ ಎಡೆಯನ್ನ ಕೊಡದೆ ಶ್ರೀಕಂಠ ಶಾಸ್ತ್ರಿಗಳ ಪೋಷಣೆಯಲ್ಲೇ ಬೆಳೆದಿರ್ತಕ್ಕಂತಹ ಹುಡುಗ ಅವರಲ್ಲಿ ಗೌರವ ಬುದ್ಧಿಯನ್ನೇ ಇರಿಸ್ಕೊಂಡಿದ್ರಂತೆ. ಸ್ವಾಮಿಗಳಾದ ಮೇಲೂ ಕೂಡ ಆ ಗೌರವ ಕಡಿಮೆ ಆಗಿರ್ಲಿಲ್ವಂತೆ. ಅಷ್ಟೇ ಅಲ್ಲದೆ ತಮಗೆ ಸನ್ಯಾಸವಾಗುವಂತಹ ಮೊದಲು ಶ್ರೀ ವಿದ್ಯಾ ಮಂತ್ರೋಪದೇಶವನ್ನ, ಶ್ರೀಚಕ್ರ ಪೂಜೆಯ ದೀಕ್ಷೆಯನ್ನ, ತಾಂತ್ರಿಕ ಅಭಿಷೇಕಗಳನ್ನ ನಡೆಸ್ಕೊಟ್ಟಿರ್ತಕ್ಕಂಥವರ ಶ್ರೀಕಂಠ ಶಾಸ್ತ್ರಿಗಳು. ಹಂಗಾಗಿ ಸನ್ಯಾಸಿಗಳಾದ ಮೇಲೂ ಕೂಡ ಶ್ರೀಕಂಠ ಶಾಸ್ತ್ರಿಗಳಲ್ಲಿ ಈ ಗುರುಭಾವವನ್ನು ಇರಿಸ್ಕೊಂಡಿದ್ರಂತೆ. ತಾವು ಜಗದ್ಗುರು ಪೀಠವನ್ನ ಏರಿದ್ರು ಕೂಡ ಶ್ರೀಕಂಠ ಶಾಸ್ತ್ರಿಗಳು ತಮ್ಮ ಹಿರಿಯರು ಅನ್ನೋದನ್ನ ಮರಿಲಿಲ್ಲ. ಮೊದಲಿನಂತೆ ಈಗಲೂ ಕೂಡ ಅವರಲ್ಲಿ ನಮ್ರತೆಯಿಂದಲೇ ನಡ್ಕೋತಾ ಇದ್ದಂಥದ್ದು ಚಂದ್ರಶೇಖರ ಭಾರತಿ ಸ್ವಾಮಿಗಳವರ ಸ್ವಭಾವ.
ಮೇಲಾಗಿ ಸ್ವಾಮಿಗಳಿಗೆ ಮಠದ ಆಡಳಿತದ ಬಗ್ಗೆ ಯಾವ ಆಸಕ್ತಿ ಕೂಡ ಇರಲಿಲ್ಲ. ಲೋಕ ವ್ಯವಹಾರದಲ್ಲಿ ಅಭಿರುಚಿಯೂ ಕೂಡ ಇರಲಿಲ್ಲ. ಈವರೆಗೆ ಮಠವನ್ನ ನಡ್ಸ್ಕೊಂಡು ಹೋದಂತೆ ಮುಂದೆಯೂ ಕೂಡ ಅವರು ನಡ್ಸ್ಕೊಂಡು ಹೋಗ್ತಾರೆ, ನನಗೇಕೆ ಅದರ ಗೊಡವೆ, ಅವರು ಹೇಳ್ದಂತೆ ಮಾಡಿದ್ರಾಯಿತು ಅನ್ನುವಂಥದ್ದು ಸ್ವಾಮಿಗಳ ಮನೋವೃತ್ತಿಯಾಗಿತ್ತು. ತಾವು ಸನ್ಯಾಸ ಧರ್ಮವನ್ನ ನಿಷ್ಠೆಯಿಂದ ಪಾಲಿಸಬೇಕು, ವೇದಾಂತದಲ್ಲಿ ಆಳವಾಗಿರ್ತಕ್ಕಂತಹ ಜ್ಞಾನವನ್ನು ಪಡಿಬೇಕು, ಮುಕ್ತಿಗಾಗಿ ತಪಸ್ಸನ್ನ ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡಿರ್ತಕ್ಕಂಥವರು ಸ್ವಾಮಿಗಳು. ಹಂಗಾಗಿ ಶ್ರೀಕಂಠ ಶಾಸ್ತ್ರಿಗಳ ಅಧಿಕಾರ ಆಡಳಿತ ಹಿಂದಿನಂತೆ ಮುಂದುವರಿಯುತ್ತೆ. ಈ ಚಂದ್ರಶೇಖರ ಸ್ವಾಮಿಗಳಲ್ಲ, ಬೇರೆ ಯಾರು ಸ್ವಾಮಿಗಳಾಗಿ ಬಂದಿದ್ರು ಕೂಡ ಶ್ರೀಕಂಠ ಶಾಸ್ತ್ರಿಗಳನ್ನ ಆಗ ಸರ್ವಾಧಿಕಾರಿ ಪದವಿಯಿಂದ ಹೊರಗಡೆ ಕಳಿಸ್ತಕ್ಕಂಥದ್ದು ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಮಠದ ಎಲ್ಲ ವಿವರಗಳನ್ನ ಕರಾರುವಕ್ಕಾಗಿ ಸಮಗ್ರವಾಗಿ ತಿಳಿದಿರ್ತಕ್ಕಂಥದ್ದು ಅವರೊಬ್ಬರಿಗೆ ಮಾತ್ರ. ಆದರೆ ಅವರನ್ನ ಬಿಟ್ಟು 20 ವರ್ಷಗಳಿಂದ ಮಠದಲ್ಲಿ ದೊಡ್ಡದಾಗಲಿ ಸಣ್ಣದಾಗಲಿ ಯಾವೊಂದು ಕೆಲಸವೂ ಕೂಡ ನಡೆದಿರೋದಿಲ್ಲ. ಮಠದ ವ್ಯವಹಾರ ಸಂಪ್ರದಾಯ ಎರಡಕ್ಕೂ ಕೂಡ ಅವರೇ ಪ್ರಮಾಣ ಪುರುಷರಾಗಿದ್ರು. ಜೊತೆಗೆ ಲೌಕಿಕ ವೈದಿಕ ಎರಡು ವಿಭಾಗಗಳು ಮಠದಲ್ಲಿ ಅವರ ಮೇಲ್ವಿಚಾರಣೆಯಲ್ಲೇ ನಡೀತಾ ಇತ್ತಂತೆ. ಅವರ ಸಾಮರ್ಥ್ಯದ ವಿಚಾರವಾಗಿ ಯಾರಿಗೂ ಕೂಡ ಯಾವ ಅನುಮಾನವೂ ಕೂಡ ಇರಲಿಲ್ಲ. ಅವರಿಲ್ಲದೆ ಮಠ 3 ಗಳಿಗೆಯೂ ನಡೆಯಲಾರದು ಎನ್ನುವಷ್ಟರ ಮಟ್ಟಕ್ಕೆ ಶ್ರೀಕಂಠ ಶಾಸ್ತ್ರಿಗಳು ಮಠದ ಮೇಲೆ ಹಿಡಿತವನ್ನ ಇಟ್ಕೊಂಡಿದ್ರು. ಹಿಂದಿನ ಸ್ವಾಮಿಗಳಿಗೂ ಕೂಡ ಶ್ರೀಕಂಠ ಶಾಸ್ತ್ರಿಗಳಿಗೂ ಕೂಡ ಸ್ವಭಾವದಲ್ಲಿ ಹೊಂದಾಣಿಕೆ ಇತ್ತು. ಇಬ್ಬರು ಕೂಡ ಮಠದ ಪ್ರಚಾರ ಪ್ರಭಾವ ಪ್ರಗತಿಗಳನ್ನ ಕುರಿತುಕೊಂಡು ಹಗಲಿರುಳು ಕೂಡ ಯೋಚನೆಯನ್ನ ಮಾಡ್ತಾ ಇದ್ರು. ಇಬ್ಬರಿಗೂ ಕೂಡ ವ್ಯವಹಾರದಲ್ಲಿ ಆಸಕ್ತಿ ಇತ್ತು, ಸಾಮರ್ಥ್ಯಗಳು ಕೂಡ ಸಮಾನವಾಗಿ ಇತ್ತು. ಹೀಗಾಗಿ ಅವರಿಬ್ಬರ ಜೋಡಿ ಮಠದ ಇತಿಹಾಸದಲ್ಲಿ ಕಳೆಗೂಡಿತ್ತು. ಆದರೆ ಈಗ ಸ್ವಾಮಿಗಳಾಗಿರ್ತಕ್ಕಂಥವರ ಸ್ವಭಾವ ಶ್ರೀಕಂಠ ಶಾಸ್ತ್ರಿಗಳ ಸ್ವಭಾವಕ್ಕೆ ತೀರ ವಿರುದ್ಧವಾಗಿರುವಂಥದ್ದು. ಅವರಿಬ್ಬರು ಪಕ್ಕ ನಿಂತಾಗಲೇ ಈ ವಿರೋಧ ಎದ್ದು ಕಾಣ್ತಾ ಇತ್ತು. ಶಾಸ್ತ್ರಿಗಳಾದ್ದು ಅವರ ಎತ್ತರದ ಆಳು, ಅಜಾನುಬಾಹು, ದಷ್ಟಪುಷ್ಟವಾಗಿರ್ತಕ್ಕಂತಹ ಶರೀರ, ಮೈಬಣ್ಣ ಬಿಳುಪಿನ ಮೇಲೆ, ಉಡುಗಿಯಲ್ಲಿ ಟಿವಿ, ನಡಿಗೆಯಲ್ಲಿ ಗತ್ತು. ಸ್ವಾಮಿಗಳನ್ನು ನೋಡೋದಾದ್ರೆ ಸ್ವಾಮಿಗಳು ಕುಳ್ಳು, ತೆಳುವು ಮೈಬಣ್ಣ ಕಂದು, ಉಡುಗಿಯಲ್ಲಿ ಸರಳ, ನಡಿಗೆಯಲ್ಲಿ ನಯ. ಶಾಸ್ತ್ರಿಗಳ ದರ್ಪ, ಸ್ವಾಮಿಗಳ ವಿನಯ. ಶಾಸ್ತ್ರಿಗಳ ಠೇಂಕಾರ, ಇವರ ಸಂಕೋಚ. ಅವರ ಪ್ರವೃತ್ತಿ, ಇವರ ನಿವೃತ್ತಿ. ಅವರ ಆಡಂಬರ, ಇವರ ಅನಾದರ. ಅವರ ಲೌಕಿಕ, ಇವರ ಆಧ್ಯಾತ್ಮಿಕ. ಎಲ್ಲ ವಿಧಗಳಲ್ಲೂ ಕೂಡ ಬೇರೆ ಬೇರೆಯಾಗೇ ಇತ್ತು. ಸುಮಾರು 18 ವರ್ಷಗಳು ಈ ಸ್ವಾಮಿಗಳು ಜಗದ್ಗುರುಗಳಾಗಿ, ಶ್ರೀಕಂಠ ಶಾಸ್ತ್ರಿಗಳು ಸರ್ವಾಧಿಕಾರಿಗಳಾಗಿ ಎತ್ತು ಏರಿಗೆ ಎಮ್ಮೆ ನೀರಿಗೆ ಎನ್ನುವಂತೆ ಎಣಗಾಡ್ತಾರೆ. ಈ ಅವಧಿಯಲ್ಲೇನು ಬದುಕಿರುವವರೆಗೂ ಕೂಡ ಸ್ವಾಮಿಗಳು ಮಠದ ವ್ಯವಹಾರದಲ್ಲಿ ಕೈ ಹಾಕ್ಲಿಲ್ಲ. ಅದನ್ನು ಸಂಪೂರ್ಣವಾಗಿ ಶಾಸ್ತ್ರಿಗಳಿಗೆ ಬಿಟ್ಟಿದ್ರು. ತಮ್ಮ ಪಾಡಿಗೆ ಬಿಟ್ಟರೆ ಸಾಕು ಅನ್ನುವಂಥದ್ದು ಸ್ವಾಮಿಗಳ ಹೆಬ್ಬಯಕೆ ಆಗಿತ್ತು. ಆದರೆ ನೆಪಕ್ಕಾದ್ರೂ ಕೂಡ ಸ್ವಾಮಿಗಳನ್ನ ಮುಂದುವರಿಸ್ಕೊಂಡು ಮಠದ ವ್ಯವಹಾರ ನಡೆಸಬೇಕಲ್ವೇ? ಸ್ವಾಮಿಗಳಿಲ್ಲದೆ ಸಂಚಾರ ಮಾಡ್ಲಿಕ್ಕಾಗತ್ತಾ? ಸಂಚಾರ ಇಲ್ಲದೆ ಶಿಷ್ಯ ಸಂಗ್ರಹ ಹೆಂಗಾಗತ್ತೆ? ಶಿಷ್ಯ ಸಂಗ್ರಹ ಇಲ್ಲದೆ ಮಠಕ್ಕೆ ಆದಾಯ ಎಲ್ಲಿ ಬರುತ್ತೆ? ಆದಾಯ ಇಲ್ಲದೆ ಆಡಂಬರ ಸಾಧ್ಯವೇ? ಆಡಂಬರ ಇಲ್ಲದೆ ಮಠದ ಪ್ರತಿಷ್ಠೆ ಎಲ್ಲಿಯದು? ಮಠದ ಅಧಿಕಾರಿಗಳನ್ನ ನೋಡ್ಕೊಂಡು ಯಾರೂ ಮಠವನ್ನ ಮೂಸೋದಿಲ್ಲ. ಮಠದ ಸ್ವಾಮಿಗಳಿದ್ರೆ ಜನ ಬಂದು ನೆರೀತಾರೆ ವಿನಃ, ಸ್ವಾಮಿಗಳು ವ್ಯವಹಾರ ಬಲ್ಲವರಾದ್ರೇನೋ ಸರಿ, ಪ್ರತಿಭಾವಂತರಾಗಿ ಉತ್ಸಾಹಿಗಳಾಗಿದ್ರಂತೂ ಸರಿಯೇ ಸರಿ, ಸ್ವಾಮಿಗಳ ಈ ಹೆಗ್ಗಳಿಕೆ ಏನೊಂದು ಇರದಿದ್ರು ಕೂಡ ಮಠದ ಪರಂಪರೆ ಪೀಠದ ಹಿರಿಮೆ ಎಂದಾದ್ರೂ ಜನ ಬಂದಾರೋ, ಅರುಳೋ ಮರಳೋ ಬೆಪ್ಪೋ ಸಪ್ಪೆಯೋ ಮಠಕ್ಕೊಂದು ಸ್ವಾಮಿ ಎಂದು ಮುಂದೆ ಇದ್ರೆ ಸರ್ವಾಧಿಕಾರಿಗಳು ಉಳಿದದ್ದನ್ನೆಲ್ಲ ನೋಡ್ಕೋತಾರೆ. ಆದರೆ ಈ ಸ್ವಾಮಿಗಳು ಕೂತವರು ಹೇಳ್ದೇ ಇದ್ರೆ, ಬಂದವರನ್ನ ನೋಡದೇ ಇದ್ರೆ, ನೋಡಿದವರನ್ನ ಮಾತನಾಡಿಸ್ದೇ ಇದ್ರೆ, ಮಾತನಾಡಿಸಿರ್ತಕ್ಕಂಥವ್ರನ್ನ ಮೋಡಿ ಮಾಡದೇ ಇದ್ರೆ ಸರ್ವಾಧಿಕಾರಗಳನ್ನ ಏನು ಮಾಡ್ತಾರೆ? ಅಥವಾ ಏನು ಮಾಡ್ಲಿಕ್ಕೆ ಸಾಧ್ಯ? ಅವರ ಸರ್ವಾಧಿಕಾರದ ಹರವಿನೊಳಗೆ ಸ್ವಾಮಿಗಳ ಮೇಲೆ ಅಧಿಕಾರವೂ ಕೂಡ ಸೇರ್ಕೊಳ್ಬೇಕಾಗತ್ತೆ. ಸ್ವಾಮಿಗಳು ಹೇಗೋ ಸಣ್ಣ ವಯಸ್ಸಿನವರು, ಎಳೆತನದಲ್ಲಿ ತಮ್ಮ ಆಶ್ರಿತರಾಗಿದ್ದವರು, ತಮಗೆ ಎಂದೂ ಕೂಡ ವಿಧೇಯರಾಗಿರ್ತಕ್ಕಂಥವರು, ತಮ್ಮ ಮನಸ್ಸಿಗೆ ಇಷ್ಟು ಕಷ್ಟಪಡಿಸಲಾರದವರು, ಜಗದ್ಗುರುಗಳಾದ್ರೂ ಕೂಡ ತಮ್ಮನ್ನ ಗುರುಭಾವದಿಂದಲೇ ಕಾಣ್ತಕ್ಕಂಥವರು, ಇವರ ಮೇಲೆ ಅಧಿಕಾರವನ್ನು ನಡೆಸ್ತಕ್ಕಂಥದ್ದೇನು ಶಾಸ್ತ್ರಿಗಳಿಗೆ ಏನು ಪ್ರಯಾಸ ಆಗಲಿಲ್ಲ. ಶಾಸ್ತ್ರಿಗಳನ್ನು ಅಧಿಕಾರದಿಂದ ತಪ್ಪಿಸ್ಲಿಕ್ಕೆ ಸ್ವಾಮಿಗಳು ಮನಸ್ಸು ಮಾಡಿದ್ರೆ ಅವರಿಗೆ ಸಾಧ್ಯವಾಗದೆ ಇರ್ತಾ ಇರಲಿಲ್ಲ. ಆದರೆ ಸ್ವಾಮಿಗಳು ಹಾಗೆ ಪ್ರಯತ್ನ ಮಾಡೋದಿರಲಿ, ಅದರ ಆಲೋಚನೆಯೂ ಕೂಡ ಮಾಡಲಿಲ್ಲ. ವ್ಯವಹಾರವೇ ಬೇಡದೇ ಇರ್ತಕ್ಕಂಥವರಿಗೆ ಸರ್ವಾಧಿಕಾರಿ ಇವರಾದ್ರೇನು ಮತ್ತೊಬ್ಬರಾದ್ರೇನು ಅವರಿಂದ ಶಾಸ್ತ್ರಿಗಳಿಗೇನು ತೊಂದರೆ ಆಗಲಿಲ್ಲ. ಆದರೆ ಮಠದ ಹಿಂದಿನ ವೈಭವವನ್ನು ಕಂಡಂತಹ
ಶಾಸ್ತ್ರಿಗಳು ಅದನ್ನು ಬದಲಾಯಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅವರ ಪ್ರಯತ್ನ ವಿಫಲ ಆದಾಗ ತಮ್ಮ ಅಧಿಕಾರದಿಂದ ಕಾಲ್ ತೆಗಿತಾರೆ.